14 ಮಕರ ಸಂಕ್ರಾಂತಿಯಂದು ರಾತ್ರಿ ವೇಳೆ ಯಾರೋ ಕಿಡಿಗೇಡಿಗಳು ಒಂದು ಬಸವೇಶ್ವರ ಭಾವಚಿತ್ರವನ್ನು ಧ್ವಂಸ ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಪತ್ತೆ ಹಚ್ಚಿಲ್ಲ. ಯಾಕೆ ಈ ರೀತಿ ಪದೇ ಪದೇ ಮೂರ್ತಿಗಳ ಮೇಲೆ ಧ್ವಂಸ ಆಗ್ತಾ ಇದೆ ಅಂದ್ರೆ ಸರ್ಕಾರನ ನೇರ ಇದಕ್ಕೆ ಹೊಣೆ. ಸರ್ಕಾರ ಯಾವ ರೀತಿ ಒಂದು ತನಿಖೆ ಮಾಡ್ತಾ ಇಲ್ಲ, ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಅವರೊಂದು ನಿರ್ಲಕ್ಷ್ಯತನದಿಂದ ದಿನಕ್ಕೆ ದಿನ ಹೆಚ್ಚಾಗ್ತಾ ಇದೆ. ಕಾರಣ ನಾವು ಇವತ್ತಿನ ದಿನ ಗುಲ್ಬರ್ಗಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ. ಈ ಏನು ಸ್ಟ್ರೈಕ್ ಅದಲ್ಲ, ಇದು ಬರೀ ಟ್ರೇಲರ್. ಅಭಿ ಪಿಕ್ಚರ್ ಬಾಕಿ ಬರೀ ಇದು ಬರೀ ಇವತ್ತಿನ ದಿನ ಗುಲ್ಬರ್ಗದಲ್ಲಿ ಆಗ್ಯದ, ನಾಳೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಗ್ತದ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಆ ಒಂದು ಕಿಡಿಗೇಡಿಗಳಿಗೆ ಗಡಿಪಾರು ಮಾಡಬೇಕು, ಗುಂಡಿಟ್ಟು ಕೊಲ್ಲಬೇಕು. ನಿಮ್ಮ ಕೈಲೇ ಹೇಳ್ರಿ, ಆಗಲ್ಲ ಅಂದ್ರೆ ನಮ್ಗೆ ಹೇಳ್ರಿ, ನಡು ರೋಡ್ನಾಗ ಆ ಮಕ್ಕಳಿಗೆ ಸುಡ್ತೀವಿ. ರಾಜಕಾರಣಿದಾರ ಒಂದು ಸೀಟ್ ಕೂತೀರಿ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನ ಮೇಲೆ, ಬಸವಣ್ಣವರ ತತ್ವ ನೀತಿಗಳ ಮೇಲೆ ನೀವು ಕುಟ್ಟಿರೋ ಒಂದು ಜಾಗಕ್ಕೆ ನ್ಯಾಯ ಸಿಗಬೇಕು. ಅದಕ್ಕೊಂದು ಮರ್ಯಾದೆ ಕೊಡ್ಬೇಕಂದ್ರೆ ಇಂಥ ಕಿಡಿಗೇಡಿಗಳನ್ನು ನೀವು ಬಂಧಿಸಬೇಕು, ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂದ್ರೆ ಇದು ಹೋರಾಟ ಇವತ್ತಿಗೆ ಮುಗಿಯುವುದಿಲ್ಲ. ಏನು ಇವತ್ತು ಸ್ಟಾರ್ಟ್ ಆಗ್ಯದ. ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಜನ ಹುಲಿ ಇದ್ದಂಗ. ನೀವೇನಾದ್ರೂ ಲಿಂಗಾಯತರನ್ನ ಕೆಳಕದ್ರಿ ಮಕ್ಕಳೇ, ನಿಮ್ಮ ಸರ್ಕಾರಕ್ಕೆ ಹೋಗಿ